ನಮಸ್ಕಾರ. ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಬ್ಬರಿ ಮಿಠಾಯಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ 1/4 ಪಾವು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, 1 ಪಾವು ಸಕ್ಕರೆ ತೊಗೊಂಡಿದ್ದೀನಿ, ಆಮೇಲೆ ಇಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಹಾಲಿನಲ್ಲಿ ಹೀಗೆ ಕೂಡಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಬಿಡ್ತೀನಿ. ನೋಡಿ, ಅರ್ಧ ಗಂಟೆ ಆಗಿದೆ. ಈಗ ಸ್ಟವ್ ಮೇಲೆ ಇಟ್ಬಿಟ್ಟು ಬಿಡದೆ ಕೂಡಿಸ್ತಾ ಇರಬೇಕು. ಇವತ್ತು ನಾಗರ ಪಂಚಮಿ, ನಾಳೆ ಸುಬ್ರಹ್ಮಣ್ಯ ಷಷ್ಠಿ. ಎಲ್ಲರ ಮನೆಯಲ್ಲೂ ಪೂಜೆ ಪುನಸ್ಕಾರ, ಆಮೇಲೆ ಸುಬ್ರಹ್ಮಣ್ಯೇಶ್ವರನ ನೈವೇದ್ಯಕ್ಕೆ ಎಲ್ಲ ವಿವಿಧ ರೀತಿಯ ಭಕ್ಷ್ಯಭೋಜಗಳನ್ನು ಮಾಡೋ ಇದರಲ್ಲಿ ಇರ್ತೀರ ಎಲ್ಲ. ನಮ್ಮೂರಿನಲ್ಲ ಅಂತೂ ನನಗೆ ಈಗ ತುಂಬ ನೆನಪಿಗೆ ಬರೋದು ಅಂತಂದರೆ, ಬೆಳಗ್ಗಿನ ಜಾವ ಸಾಮಾನ್ಯವಾಗಿ ಬೇಗಲೇ ಎದ್ದು ಆಚಾರಶೀಲರು ಕೈಲಾದವರು ಹೊಳೆಗೆ ಹೋಗಿಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತಾರೆ. ಗಂಡಸರಿಗೆ ಮಾಮೂಲಿ ತನಿ ಎರಿಯೋದು, ಪೂಜೆ ಇದರಲ್ಲಿ ಅವರು ಮುಳುಗಿದ್ರೆ, ಹೆಂಗಸರಿಗೆ ಸುಬ್ರಹ್ಮಣ್ಯೇಶ್ವರನ ನೈವೇದ್ಯಕ್ಕೆ ಮಾಡೋ ಅಡುಗೆಗಳು, ಆಮೇಲೆ ಬ್ರಹ್ಮಚಾರಿ ಬರ್ತಾನೆ ಅವನಿಗೆ ಬಡಿಸ್ಬೇಕು ಅನ್ನುವ ಇದರಲ್ಲಿ ಅವರು ತುಂಬ ಸಂಭ್ರಮದಲ್ಲಿ ಇರ್ತಾರೆ. ಆಮೇಲೆ ಮಕ್ಕಳಿಗೆಲ್ಲ ಅಲ್ಲಿ ನಮ್ಮೂರಿನ ಪದ್ಧತಿ ಏನು ಅಂತಂದರೆ, ಬೂದ್ಗುಂಬಳಕಾಯಿ, ಸಿಹಿ ಗುಂಬಳಕಾಯಿ ಅಚ್ಚು ಮಾಡಿ ಇಟ್ಟಿರ್ತಾರೆ. ಅದನ್ನು ಫುಲ್ ಬೀದಿಗೆ ಫುಲ್ಲು ಎಷ್ಟು ಮನೆಗಾಗುತ್ತೋ ಅಷ್ಟು ಮನೆಗೆ ಹೋಗಿ ಹಂಚಿ ಬರೋ ಒಂದು ಪದ್ಧತಿ ಇದೆ. ಎಲ್ಲರ ಮನೆಯಲ್ಲೂ ತೊಟ್ಟಿ ಅಂದರೆ ಗೊತ್ತಲ್ಲ, ಹಳ್ಳಿನಲ್ಲಿ ಹಾಲು ಈಗ ಇದರಲ್ಲಿ ಹೇಳೋದಿದ್ರೆ, ತೊಟ್ಟಿನಲ್ಲಿ ಒಂದು ಕುರ್ಚಿ ಅಥವಾ ಒಂದು ಟೇಬಲ್ ಇಟ್ಬಿಟ್ಟು ಒಂದು ಬೇಸನ್ ಇಟ್ಟಿರ್ತಾರೆ, ಅದರಲ್ಲಿ ಹಾಕಿ ಬರೋದು. ಇನ್ನೊಂದು ವಿಶೇಷ ಏನು ಅಂತಂದರೆ, ನಮ್ಮೂರಿನಲ್ಲಿ ಇವತ್ತಿನ ದಿವಸ, ಆಮೇಲೆ ಸುಬ್ರಹ್ಮಣ್ಯ ಷಷ್ಠಿ ದಿವಸ ಹೊರಗಡೆ ಬಾಗ್ಲ ಹತ್ರ, ಆಮೇಲೆ ಒಳಗಡೆ ವರಾಂಡದ ಬಾಗ್ಲ ಹತ್ರ ಸುಬ್ರಾಯನ್ನ ರಂಗೋಲಿಲಿ ಬರೀತಾರೆ, ನಾಗಪ್ಪನ್ನ. ಅದರಲ್ಲೂ ಎಷ್ಟು ಕೆಲವರು ಚೆನ್ನಾಗಿ ಬರೀತಾರೆ ಅಂದರೆ, ಸಿಂಪಲ್ಲಾಗಿ ಬರೆಯೋದ್ರಿಂದ ಹಿಡಿದು ತುಂಬ ಇಂಟ್ರಿಕೇಟಾಗಿ ನಾಗಪ್ಪನ ಬರೀತಾರೆ. ಅದರಲ್ಲಿ ನಮ್ಮ ಸೋದರತ್ತೆ ಸಿದ್ಧಹಸ್ತರಾಗಿದ್ದರು. ಅವರು ತುಂಬ ಚೆನ್ನಾಗಿ ನಾಗಪ್ಪನ ರಂಗೋಲಿಲಿ ಬಿಡಿಸ್ತಿದ್ರು, ನೋಡೋಕ್ಕೆ ಒಂದು ಖುಷಿ ಆಗ್ತಿತ್ತು. ಆಮೇಲೆ ಮಾಮೂಲಿ ಹಬ್ಬಗಳಿಗಿಂತ ಇದರಲ್ಲಿ ಸ್ವಲ್ಪ ಪೂಜೆ ಪುನಸ್ಕಾರ, ಮಡಿ, ನೇಮ ನಿಷ್ಠೆ ಜಾಸ್ತಿ ಅಂತಾರೆ. ಅದರಲ್ಲೂ ಸುಬ್ರಹ್ಮಣ್ಯೇಶ್ವರನ ಕುಲದೇವರಾಗಿರೋ ಮನೆಗಳಲ್ಲಂತೂ ಇವತ್ತು ತುಂಬಾ ಅತಿಶಯವಾಗಿರುತ್ತೆ. ನಿಮ್ಮ ಕಡೆ ಯಾವ ಪದ್ಧತಿ ಇದೆ ಹೇಳಿ. ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ. ಇದು ಏನಕ್ಕೆ ಸ್ವಲ್ಪ ಸ್ಪೆಷಲ್ ಅಂತಂದರೆ, ಎಲ್ಲ ಸ್ವಲ್ಪ ಇದರಲ್ಲಿ ಕಾಯಿಗೆ ಸಕ್ಕರೆ ಹಾಕಿಬಿಟ್ಟು ನೀರಲ್ಲಿ ಕಲಸಿಡ್ತಾರೆ. ನಾನು ಹಾಲು ಸ್ವಲ್ಪ ಜಾಸ್ತಿನೇ ಹಾಕಿ ಕಲಸಿಟ್ಟಿದ್ದೀನಿ, ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ. ಯಾಕೆಂದರೆ ಅದು ಬತ್ಕೊಂಡು ಅದು ಬರುತ್ತಲ್ಲ ಹಾಲು, ಒಂಥರ ಕೋವಾ ಸ್ಮೆಲ್ಲು ಬರುತ್ತೆ. ಕೊಬ್ಬರಿ ಮಿಠಾಯಿ ತುಂಬ ರುಚಿಯಾಗಿರುತ್ತೆ. ಆಮೇಲೆ ಈಗ ಇಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ಹಾಲೆಲ್ಲ ಹೀರ್ಕೊಂಡ್ಬಿಟ್ಟು ಈ ಥರ ಕೂಡಿಸಿದ್ರು ಉಂಡೆಯಾಗಿ ಹೀಗೆ ಬರಬೇಕು. ಆಗಿದೆ. ಈಗ ತುಪ್ಪ ಸವರಿ ತಟ್ಟೆಗೆ ಹಾಕಿಬಿಟ್ಟು ಅದು ಆರಿದ ಮೇಲೆ ಕಟ್ ಮಾಡೋಣ. ತೆಳ್ಳಕ್ಕೆ ಬೇಕು ಅಂದರೆ ಸ್ವಲ್ಪ ಹರಡಿ, ಸ್ವಲ್ಪ ಗಟ್ಟಿಯಾಗಿದ್ದರೂ ಆಗುತ್ತೆ ಅಂದರೆ ಸ್ವಲ್ಪ ಹಾಗೆ ಇಟ್ಟರಾಯಿತು. ಆರಿದ ಮೇಲೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ತುಂಬ ರುಚಿಯಾದ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ನೀವು ಮಾಡ್ಕೊಂಡು ತಿನ್ನಿ.
ನಿಮ್ಮ ಕಾಮೆಂಟ್ಸನ್ನು ತಿಳಿಸಿ. ಇಷ್ಟು ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.